ಕರ್ನಾಟಕದಲ್ಲಿ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅನ್ನೋದು ಸುದ್ದಿ ಆಗ್ತಿದೆಯೋ ಅದೇ ತರ ಜಾರ್ಖಂಡ್ನಲ್ಲೂ ಜೆಪಿಎಸ್ಸಿ ಎಕ್ಸಾಮ್ನಲ್ಲಿ ಹಗರಣ ನಡೆದಿದೆ. 2024ರ ಜೆಪಿಎಸ್ಸಿ ಎಕ್ಸಾಮ್ ರದ್ದುಗೊಳಿಸಿ ಮರು ಪರೀಕ್ಷೆ ನಡೆಸಬೇಕು ಅಂತ ನಡೆಸ್ತಿರೋ ಜೆನ್ಸಿಗಳ ಹೋರಾಟ 16ನೇ ದಿನಕ್ಕೆ ಕಾಲಿಟ್ಟಿದೆ. ಜಾರ್ಖಂಡ್ನ ಮೂಲೆ ಮೂಲೆಯಿಂದ ವಿದ್ಯಾರ್ಥಿಗಳು, ನಿರುದ್ಯೋಗಿ ಯುವಕರು ಪ್ರತಿಭಟನೆಗೆ ಸೇರಿಕೊಳ್ತಿದ್ದಾರೆ. ರಾಂಚಿ ರೈಲು ನಿಲ್ದಾಣದಲ್ಲಂತೂ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಒಂದೇ ದಿನ ಪ್ರತಿಭಟನೆಗೆ ಬರ್ತಾ ಇರುವ ದೃಶ್ಯ ನೋಡಿದ್ರೆ ಪ್ರತಿಭಟನೆ ಯಾವ ಸ್ವರೂಪಕ್ಕೆ ಹೋಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಇದಿಷ್ಟೇ ಅಲ್ಲ, ರಾಂಚಿ ನಗರದಲ್ಲಿ ರಾತ್ರಿಯೂ ಪ್ರತಿಭಟನಾ ಮೆರವಣಿಗೆಗಳು ನಡೀತಾನೇ ಇವೆ. ಜಾರ್ಖಂಡ್ ಸರ್ಕಾರದ ವಿರುದ್ಧ ಆಕ್ರೋಶದ ಕಟ್ಟೆ ಒಡಿತಾ ಇದ್ದು ಸಾವಿರ ಸಂಖ್ಯೆಯಲ್ಲಿ ಜೆನ್ಸಿಗಳು ಪ್ರತಿಭಟನೆ ಮಾಡ್ತಾನೇ ಇದ್ದಾರೆ. ಪರೀಕ್ಷೆಯ ಅಕ್ರಮಗಳ ವಿರುದ್ಧ ಜಾರ್ಖಂಡ್ ವಿದ್ಯಾರ್ಥಿಗಳು ಕವನ, ವಿಡಂಬನೆಗಳಂತೂ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದೆ. ಅಣಕು ಜಾಬ್ ರೇಟ್ ಕಾರ್ಡ್ಗಳನ್ನ ಪ್ರದರ್ಶನ ಮಾಡ್ತಿದ್ದಾರೆ. ವಿಡಂಬನಾತ್ಮಕ ಪೋಸ್ಟರ್ಗಳಿಂದ ಹಿಡಿದು ಮಹಾಭಾರತದ ಪದ್ಯಗಳನ್ನೂ ಉಲ್ಲೇಖಿಸಿ ಹೇಮಂತ್ ಸೊರೇನ್ ಸರ್ಕಾರದ ಮಾನವನ್ನ ಹರಾಜು ಹಾಕ್ತಿದ್ದಾರೆ. ನೇಮಕಾತಿ ಪರೀಕ್ಷೆಯ ಅಕ್ರಮದಲ್ಲಿ ದೊಡ್ಡ ಹಗರಣಗಳಾಗಿವೆ ಅಂತ 500 ರೂಪಾಯಿ ನೋಟುಗಳನ್ನು ಹೋಲುವ ಬಂಡಲ್ಗಳೊಂದಿಗೆ ಜೋಡಿಸಲಾದ ತಕ್ಕಡಿಯನ್ನೂ ಇಟ್ಟು ಸರ್ಕಾರದ ಮಾನ ತೆಗೆದಿದ್ದಾರೆ. ಜೆಪಿಎಸ್ಸಿ, ಜೆಎಸ್ಸಿಸಿ ಆಕಾಂಕ್ಷಿಗಳ ಪ್ರತಿಭಟನೆ ತೀವ್ರವಾಗ್ತಾ ಇದ್ದಂತೆ ಸೊರೇನ್ ಸರ್ಕಾರ ಈ ಹೋರಾಟವನ್ನ ಹತ್ತಿಕ್ಕಲು ಎಲ್ಲಾ ಸರ್ಕಸ್ಗಳನ್ನು ಮಾಡ್ತಿದೆ. ಪ್ರತಿಭಟನಾ ನಿರತರ ಬೇಡಿಕೆಗಳನ್ನ ಕೇಳೋಕೆ ನಿಯೋಗಗಳನ್ನು ಕೂಡ ಕಳುಹಿಸಲಾಗ್ತಾ ಇದೆ. ಇನ್ನೊಂದು ಕಡೆ ಹೋರಾಟ ಮಾಡ್ತಾ ಇರೋರನ್ನು ರಾಜ್ಯ ಅತಿಥಿ ಗೃಹ ಸಭಾಂಗಣಕ್ಕೆ ಕರೆಸಿಕೊಂಡು ಸಚಿವರು, ಸಮಿತಿಯ ಸದಸ್ಯರು ಮನವೊಲಿಸುವ ಕೆಲಸ ಮಾಡ್ತಿದ್ದಾರೆ. ಆದರೆ ಹೇಮಂತ್ ಸೊರೇನ್ ಸರ್ಕಾರದ ಯಾವ ಮಾತುಕತೆಗೂ ಜೆನ್ಸಿಗಳು ಬಗ್ಗಿಲ್ಲ. ಜಾರ್ಖಂಡ್ ಸಿಬ್ಬಂದಿ ಆಯ್ಕೆ ಯಾವ ರೀತಿಯಾಗಿದೆ, ಆಯೋಗದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋಗೋದಾದ್ರೆ ಈ ಹೋರಾಟ ಯಾಕೆ ಅಂತ ಗಮನಿಸೋಣ. ಈಗಾಗಲೇ ಆಯೋಗದ ಪದವೀಧರ ಮಟ್ಟದ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ 2024ರಲ್ಲಿ ಸೋರಿಕೆಯಾಗಿತ್ತು. ಆಗ ರಾಜ್ಯ ಸರ್ಕಾರ ಈ ಆರೋಪವನ್ನ ತಳ್ಳಿ ಹಾಕಿ ಪರೀಕ್ಷೆಗೆ ಕ್ಲೀನ್ ಚಿಟ್ ಅನ್ನ ಕೊಟ್ಟಿತ್ತು ಸರ್ಕಾರ. ಆದರೆ ರಾಜ್ಯ ಸಿಐಡಿ ನಡೆಸಿದಂತಹ ತನಿಖೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ನಿಜ ಅಂತ 2025ರಲ್ಲೇ ವರದಿ ಬಂದಿತ್ತು. ಜೆಎಸ್ಎಸ್ಸಿ ಹಗರಣ ಸುದ್ದಿ ಆದ್ಮೇಲೆ ಸರ್ಕಾರ ಮರುಪರೀಕ್ಷೆಯನ್ನ 2024ರ ಸೆಪ್ಟೆಂಬರ್ 21 ಮತ್ತು 22ರಂದು ನಡೆಸಿತ್ತು. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗದ ಹಾಗೆ ಇಂಟರ್ನೆಟ್ ಸ್ಥಗಿತ ಆಗಿತ್ತು. ಆದರೆ ಲ್ಯಾಂಡ್ಲೈನ್ ಬಳಸಿ ಹಣ ಕೊಟ್ಟವರಿಗೆ ಉತ್ತರ ರವಾನೆ ಮಾಡಿದ್ದನ್ನ ಸಿಐಡಿ ತನಿಖೆಯ ಸಂದರ್ಭದಲ್ಲಿ ಪತ್ತೆ ಹಚ್ಚುತ್ತೆ. ಅಷ್ಟೇ ಅಲ್ಲ, 150 ಪ್ರಶ್ನೆಗಳ ಪೈಕಿ 120 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರೋದನ್ನ ಹಣ ಕೊಟ್ಟು ಉತ್ತರ ಪಡೆದಿದ್ದವರೂ ಕೂಡ ಒಪ್ಪಿಕೊಂಡಿದ್ರು. 2025ರ ಮಾರ್ಚ್ನಲ್ಲಿ ಸಿಐಡಿ ತನಿಖೆ ಕೊಟ್ಟಿದ್ದ ಈ ವರದಿಯನ್ನ ಜಾರ್ಖಂಡ್ ಸರ್ಕಾರ ಮೂಲೆಗೆ ಹಾಕಿತ್ತು. ಸಿಐಡಿ ವರದಿ ತಿರಸ್ಕರಿಸಿ ಮತ್ತೆ 2ನೇ ಸಲ ತನಿಖೆಗೆ ಹೊಸ ಕಮಿಟಿಯನ್ನ ಮಾಡಿ ಸರ್ಕಾರ ಆದೇಶ ಮಾಡಿತ್ತು. 2ನೇ ತನಿಖೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪವನ್ನ ತಳ್ಳಿ ಹಾಕಲಾಗಿದ್ದು ಪರೀಕ್ಷೆಗೆ ಮತ್ತೆ ಕ್ಲೀನ್ ಚಿಟ್ ಕೊಟ್ಟಿದ್ರು. ಇದೀಗ 2025ರ ಸಿಐಡಿ ವರದಿ ಲೀಕ್ ಆಗಿದೆ. ಜೆಪಿಎಸ್ಸಿ, ಜೆಎಸ್ಎಸ್ಸಿ ಮರುಪರೀಕ್ಷೆ ಆಗಬೇಕು, ಸಿಬಿಐ ತನಿಖೆ ನಡೆಸಬೇಕು ಅನ್ನೋದನ್ನ ಆಗ್ರಹಿಸಿ ಹೋರಾಟವನ್ನ ತೀವ್ರಗೊಳಿಸಿದ್ದಾರೆ. ಇಷ್ಟೆಲ್ಲದರ ಮಧ್ಯೆ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಜಾರ್ಖಂಡ್ ಸರ್ಕಾರ ತಲೆಬಾಗಿದೆ. 14ನೇ ಜೆಪಿಎಸ್ಸಿ ಪರೀಕ್ಷೆ, ಜೆಪಿಎಸ್ಎಸ್ಸಿ ಬ್ಯಾಕ್ಲಾಗ್ 2023 ಮತ್ತು ಜೆಪಿಎಸ್ಸಿ ಬ್ಯಾಕ್ಲಾಗ್ 2025 ಈ 3 ನೇಮಕಾತಿ ಪರೀಕ್ಷೆಗಳನ್ನು ರದ್ದುಗೊಳಿಸುವುದಕ್ಕೆ ಜಾರ್ಖಂಡ್ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಆದರೆ ಟಿಡಿಪಿಎಲ್ ಏಜೆನ್ಸಿ ನಡೆಸಿದ ಪರೀಕ್ಷೆಗಳ ಬಗ್ಗೆ ಸಿಐಡಿ ಮತ್ತು ಇಡಿ ತನಿಖೆಗಳಿಗಷ್ಟೇ ಹೇಮಂತ್ ಸೊರೇನ್ ಸರ್ಕಾರ ಪ್ರಸ್ತಾಪ ಮಾಡಿದೆ. ಇದಕ್ಕೆ ಒಪ್ಪದ ವಿದ್ಯಾರ್ಥಿಗಳು ಇಡೀ ಹಗರಣವನ್ನ ಸಂಪೂರ್ಣವಾಗಿ ಸಿಬಿಐಗೆ ಕೊಡಬೇಕು ಅಂತ ಆಗ್ರಹಿಸಿ ಹೋರಾಟವನ್ನ ಮುಂದುವರೆಸಿದ್ದಾರೆ. ಇದಿಷ್ಟೇ ಅಲ್ಲ, ಜಾರ್ಖಂಡ್ ಸಾರ್ವಜನಿಕ ಸೇವಾ ಆಯೋಗದ 3 ಸದಸ್ಯರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಜೆಪಿಎಸ್ಸಿ ಸದಸ್ಯರಾದ ಅಜಿತಾ ಭಟ್ಟಾಚಾರ್ಯ, ಜಮೀರ್ ಅಹಮದ್ ಮತ್ತು ಅನೀಮಾ ಹಮ್ಸ್ಡಾ ಅವರು ರಾಜ್ಯಪಾಲ ಸಂತೋಷ್ ಕುಮಾರ್ ಗಂಗ್ವಾರ್ ಅವರಿಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಇನ್ನು ಕೊಲೆ ಕೇಸ್ನಲ್ಲಿ ತಗಲಾಕೊಂಡಿರೋ ದರ್ಶನ್ ಹೊರ ಬರೋದಕ್ಕೆ ಏನೇ ಸರ್ಕಸ್ ಮಾಡಿದ್ರೂ ಆಗ್ತಾ ಇಲ್ಲ. ಪತ್ನಿ ವಿಜಯಲಕ್ಷ್ಮಿ ದೇವರಿಗೆ ಪೂಜೆ ಪುನಸ್ಕಾರ ಮಾಡಿ ಹರಕೆ ಕಟ್ಟಿಕೊಂಡ್ರೂ ಫಲ ಸಿಕ್ತಿಲ್ಲ. ಇದೀಗ ದರ್ಶನ್ಗೆ ದೋಸ್ತಿಯೇ ದುಶ್ಮನಾಗಿದ್ದು ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಹೇಳಿಕೆ ಕೊಟ್ಟಿದ್ದಾನೆ. ಆ ಹೇಳಿಕೆ ನ್ಯೂಸ್ 18ಗೆ ಲಭ್ಯವಾಗಿದೆ.
ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಹೇಗಾದ್ರೂ ಮಾಡಿ ಹೊರಗೆ ಬರಬೇಕು ಅಂತ ದರ್ಶನ್ ಪಡ್ತಾ ಇರುವಂತಹ ಪಾಡು ಮಾತ್ರ ಅಷ್ಟಿಷ್ಟಲ್ಲ. ಈ ಸಲ ಕೋರ್ಟ್ನಲ್ಲಾದ್ರೂ ಗುಡ್ ನ್ಯೂಸ್ ಸಿಗುತ್ತಾ ಅಂತ ಕಾಯ್ತಾ ಇರುವಂತಹ ಹೊತ್ತಲ್ಲೇ ಕೋರ್ಟ್ಗೆ ಸಲ್ಲಿಸಿರುವ ಅರ್ಜಿಯಲ್ಲಿ ಆರೋಪಿ ಪ್ರದೋಷ್ ಪಟ್ಟಣಗೆರೆ ಪರಾಕ್ರಮವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ. ಅವತ್ತಿನ ದಿನ ದರ್ಶನ್ ಏನೆಲ್ಲ ಮಾಡಿದ್ರು ಅನ್ನೋದನ್ನು ಕೂಡ ಇಂಚಿಂಚು ಬಾಯ್ಬಿಟ್ಟಿದ್ದಾನೆ. ಇಷ್ಟು ದಿನ ದೋಸ್ತಿ ಅನ್ನುವಂತಿದ್ದವರೇ ಇದೀಗ ದುಶ್ಮನಾಗಿ ಕಾಡೋದಿಕ್ಕೆ ರೆಡಿಯಾಗಿದ್ದಾರೆ. ರೇಣುಕಾಸ್ವಾಮಿಯ ಕೊಲೆ ನಡೆದ ದಿನ ಘಟನಾ ಸ್ಥಳದಲ್ಲಿದ್ದ ಪ್ರದೋಷ್ ಅವತ್ತು ದರ್ಶನ್ ಹೇಗೆಲ್ಲ ನಡ್ಕೊಂಡಿದ್ರು ಅಂತ ಕೋರ್ಟ್ಗೆ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಅಚ್ಚರಿಯ ವಿಷಯವನ್ನ ಉಲ್ಲೇಖ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೇಸ್ನಲ್ಲಿ ನನಗೆ ಸಹಕರಿಸುವಂತ ದರ್ಶನ್ ಮನವಿಯನ್ನ ಮಾಡಿದ್ರು. ನೀನು ಸಹಕರಿಸದಿದ್ರೆ ಗನ್ನಿಂದ ಶೂಟ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ದರ್ಶನ್. ಇದೇ ಕಾರಣಕ್ಕೆ ನಾನು ನಟ ದರ್ಶನ್ಗೆ ಸಹಕರಿಸಿದ್ದೆ ಅಂತ ಪ್ರದೋಷ್ ಈ ಒಂದು ಅರ್ಜಿಯಲ್ಲಿ ಉಲ್ಲೇಖ ಮಾಡ್ತಾರೆ. ಇನ್ನು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡುವಾಗ ನಾನು ಕೂಡ ಅಲ್ಲೇ ಇದ್ದೆ. ರೇಣುಕಾಸ್ವಾಮಿ ಮೇಲಿನ ಹಲ್ಲೆಯನ್ನ ತಡೆಯೋದಕ್ಕೆ ನಾನು ತುಂಬಾನೇ ಪ್ರಯತ್ನ ಪಟ್ಟಿದ್ದೆ. ಆದರೆ ದರ್ಶನ್ ಬೆದರಿಕೆ ಹಾಕಿದ್ರಿಂದ ನಾನು ಅಸಹಾಯಕನಾಗಿದ್ದೆ. ಪವಿತ್ರಾಗೆ ಅಶ್ಲೀಲ ಸಂದೇಶ, ಫೋಟೋ ಕಳುಹಿಸಿದ್ದಕ್ಕೆ ದರ್ಶನ್ ಸಿಕ್ಕಾಪಟ್ಟೆ ಸಿಟ್ಟಲ್ಲಿದ್ರು. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಗೆ ಬೈದು ಕೈಯಿಂದ ಹೊಡೆದಿದ್ರು. ಪವಿತ್ರ ಗೌಡ ಕೈಯಲ್ಲಿ ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆಸಿದ್ದೇ ದರ್ಶನ್. ನಂದೀಶ್, ಪವನ್, ನಾಗರಾಜ್ ಮೂವರು ಕೂಡ ಹಲ್ಲೆ ಮಾಡಿದ್ರು. ನೈಲಾನ್ ಹಗ್ಗ ಹಾಗೂ ಮರದ ಕಟ್ಟಿಗೆಗಳಿಂದ ರೇಣುಕಾಸ್ವಾಮಿಗೆ ಹೊಡೆದ್ರು. ದರ್ಶನ್ ಕೂಡ ನೈಲಾನ್ ಹಗ್ಗದಿಂದ 3ರಿಂದ 4 ಬಾರಿ ಹೊಡೆದಿದ್ರು. ದರ್ಶನ್ ಕುತ್ತಿಗೆ ಮತ್ತು ಎದೆಗೆ ರೇಣುಕಾಸ್ವಾಮಿಗೆ ಒದ್ದಾಗ, ಕಾಲಿನಿಂದ ಒದ್ದಾಗ ನಾನು ಅವರನ್ನ ತಡೆದೆ. ಹೊಡಿಬೇಡಿ ಅಂತ ದರ್ಶನ್ ಅವರನ್ನ ಪಕ್ಕಕ್ಕೆ ಕರ್ಕೊಂಡು ಹೋದೆ. ಸ್ವಲ್ಪ ಟೈಮ್ ಬಳಿಕ ರೇಣುಕಾಸ್ವಾಮಿಯ ಸಾವಿನ ಸುದ್ದಿ ಕೇಳಿ ದರ್ಶನ್ ಶಾಕ್ ಆಗಿದ್ರು. ನಾಗರಾಜ್ಗೆ 5 ಲಕ್ಷ, ವಿನಯ್ಗೆ 10 ಲಕ್ಷ ಕೊಟ್ಟು ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟಿದ್ರು. ರಾಘವೇಂದ್ರ, ಕಾರ್ತಿಕ್, ನಿಖಿಲ್, ಕೇಶವಮೂರ್ತಿಗೆ ಶರಣಾಗೋದಿಕ್ಕೆ ವ್ಯವಸ್ಥೆ ಮಾಡಿದ್ರು. ರಾಜಕಾಲುವೆಯಲ್ಲಿ ರೇಣುಕಾಸ್ವಾಮಿ ಶವ ಎಸೆಯೋದಿಕ್ಕೆ ದರ್ಶನ್ ಅವರೇ ಹೇಳಿದ್ದು. ಹೀಗೆ ಅರ್ಜಿಯಲ್ಲಿ ಉಲ್ಲೇಖಿಸಿರುವ ಪ್ರದೋಷ್ ಪಟ್ಟಣಗೆರೆ ಶೆಡ್ನಲ್ಲಿ ನಡೆದಂತಹ ಎಲ್ಲಾ ಘಟನೆಯ ಬಗ್ಗೆ ತನಗೆ ಸಂಪೂರ್ಣವಾದ ಮಾಹಿತಿ ಇದೆ. ನನಗೆ ನಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪವನ್ನು ನಾನು ಪಡ್ತಾ ಇದ್ದೇನೆ. ಪ್ರಾಸಿಕ್ಯೂಷನ್ಗೆ ತಾನು ನೀಡುವ ಹೇಳಿಕೆ ಪ್ರಮುಖವಾದ ಆಧಾರವಾಗಲಿದ್ದು, ನ್ಯಾಯಾಲಯವು ನನಗೆ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ಕ್ಷಮಾಪಣೆ ನೀಡಬೇಕು ಅಂತ ಮನವಿಯನ್ನ ಮಾಡಿದ್ದಾನೆ. ಹೀಗಾಗಿ ಪ್ರದೋಷ್ರ ಈ ಮಾಫಿ ಸಾಕ್ಷಿ ದರ್ಶನ್ಗೆ ಉರುಳಾಗಿ ಕಾಡುವಂತಹ ಸಾಧ್ಯತೆಗಳು ಕೂಡ ಇರೋದು. ಇನ್ನು ಮುಂದಿನ ಸುದ್ದಿ, ಬ್ರಿಟಿಷರಿಂದ ಭಾರತಕ್ಕೆ ಮುಕ್ತಿ ಸಿಕ್ಕಿ 79 ವರ್ಷ ಆಯಿತು. ದೇಶಕ್ಕೆ ಸ್ವಾತಂತ್ರ್ಯ ಬಂದು 79 ವರ್ಷ ಮುಗಿದು 80ನೇ ವರ್ಷಕ್ಕೆ ಈ ಸಲ ಕಾಲಿಡ್ತಿದ್ದೀವಿ. ಇದರ ಜೊತೆಗೆ ವಂದೇ ಮಾತರಂ ಗೀತೆಗೂ 150 ವರ್ಷ. ಹೀಗಾಗಿ ಕೇಂದ್ರ ಸರ್ಕಾರ ಇವತ್ತಿನಿಂದ ಆಗಸ್ಟ್ 17ರವರೆಗೆ ಹರ್ ಘರ್ ತಿರಂಗ ಅಭಿಯಾನವನ್ನ ಶುರು ಮಾಡಿದೆ. ಇದೇ ಆಗಸ್ಟ್ 15ರಂದು 80ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಸಮಾರಂಭಕ್ಕೆ ದೇಶವೇ ಸಜ್ಜಾಗ್ತಿದೆ. ಇನ್ನೊಂದು ಕಡೆ ವಂದೇ ಮಾತರಂ ಗೀತೆಗೆ 150 ವರ್ಷ ಆಗ್ತಿರೋದ್ರಿಂದ ಮನೆ ಮನೆಯಲ್ಲೂ ತ್ರಿವರ್ಣ ಧ್ವಜ ಹಾರಿಸಲು ಕೇಂದ್ರ ಸರ್ಕಾರ ಈ ವರ್ಷವೂ ಕರೆ ಕೊಟ್ಟಿದೆ. ದೇಶದ ಎಲ್ಲಾ ನಗರಗಳು, ಹಳ್ಳಿಗಳಲ್ಲೂ ತಿರಂಗ ಯಾತ್ರೆಗಳು, ತಿರಂಗ ರ್ಯಾಲಿಗಳು, ತಿರಂಗ ಗೋಷ್ಠಿಗಳನ್ನು ನಡೆಸಿ ರಾಷ್ಟ್ರಪ್ರೇಮಕ್ಕೆ ಸಾಕ್ಷಿಯಾಗಬೇಕು ಅಂತ ಈ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಭಾಗಿಯಾಗಿದ್ರು. ಲಕ್ನೋ ನಿವಾಸದಿಂದ ಲಕ್ನೋದಲ್ಲಿರೋ ವಿಧಾನಸೌಧದವರೆಗೆ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಭಾಗಿಯಾಗಿದ್ರು. ಪಾಂಡಿಚೇರಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುರುಘಾ ಥಿಯೇಟರ್ ಸಿಗ್ನಲ್ನಲ್ಲಿ ಹರ್ ಘರ್ ತಿರಂಗ ಯಾತ್ರೆಗೆ ಚಾಲನೆ ಕೊಟ್ಟರು. ಸಾವಿರಾರು ವಿದ್ಯಾರ್ಥಿಗಳು, ಹಿರಿಯರು, ಕಿರಿಯರು ಅನ್ನದೇ ನಾಗರಿಕರು ರಾಷ್ಟ್ರ ಧ್ವಜ ಹಿಡಿದು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು. ಮಾಜಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಸಂಬಲ್ಪುರ ಕ್ಷೇತ್ರದಲ್ಲಿ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಪಾಲ್ಗೊಂಡಿದ್ರು. ಭಾರತದ ಸ್ವಾತಂತ್ರ್ಯದ ಸ್ಮರಣಾರ್ಥವಾಗಿ ಜನ ಮನೆಗಳ ಮೇಲೆ ರಾಷ್ಟ್ರಧ್ವಜ ಹಾರಿಸಲು ಮನವಿ ಮಾಡಿದ್ರು. ಇನ್ನು ಜಮ್ಮು ಕಾಶ್ಮೀರದ ಪುಲ್ವಾಮಾದ ಟ್ರಾಲ್ ಪ್ರದೇಶದಲ್ಲಿ ತಿರಂಗ ರ್ಯಾಲಿ ನಡೆಯಿತು. ಪೊಲೀಸರು ಮತ್ತು ಸೇನಾ ಭದ್ರತೆಯಲ್ಲಿ ಎಲ್ಲಾ ಸಮುದಾಯದ ಜನ ರಾಷ್ಟ್ರಧ್ವಜ ಹಿಡಿದು ಪುಲ್ವಾಮಾದಲ್ಲಿ ಹರ್ ಘರ್ ತಿರಂಗ ಯಾತ್ರೆಯಲ್ಲಿ ಭಾಗಿಯಾದರು. ಮಧ್ಯಪ್ರದೇಶದಲ್ಲೂ ಮುಖ್ಯಮಂತ್ರಿ ಮೋಹನ್ ಯಾದವ್ ಹರ್ ಘರ್ ತಿರಂಗ ಅಭಿಯಾನದ ಅಡಿಯಲ್ಲಿ ತಿರಂಗ ಯಾತ್ರೆಯಲ್ಲಿ ಭಾಗಿಯಾದರು.